ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ತಮಗೆಲ್ರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ನೋಡಿ, ದಸರಾ ಹಬ್ಬ ಅಂದ ತಕ್ಷಣವೇ ಶರನ್ನವರಾತ್ರಿಗಳು ನೋಡಿ 9 ದಿನಗಳ ಕಾಲ ಸಂಭ್ರಮಾನೋ ಸಂಭ್ರಮ. ಎಲ್ರಿಗೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ, ತಮ್ಮ ತಮ್ಮ ಒಂದು ಸ್ಥಳಗಳಲ್ಲಿ, ಗ್ರಾಮಗಳಲ್ಲಿ, ನೀವಿರುವಂತಹ ಸ್ಥಳದಲ್ಲಿ ಯಾವ್ಯಾವ ದೇವತೆ ಇರ್ತಾರೆ ಅಥವಾ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಕೈಂಕರ್ಯಗಳು, ಗ್ರಾಮಸ್ಥರೆಲ್ಲ ಸೇರಿ, ಊರಿನ ಪ್ರಮುಖರೆಲ್ಲ ಸೇರಿ, ಆ ಒಂದು ಕುಟುಂಬಗಳಲ್ಲಿ ಕೂಡ ಸೇರಿ ಎಲ್ಲರೂ ಕೂಡ ವಿಶೇಷವಾಗಿ ಪೂಜೆಗಳು ಮಾಡಿಸುವಂತಹದ್ದು, ದೇವಿಯ ಅಲಂಕಾರಗಳು ಮಾಡುವಂತಹದ್ದು, ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ದೇವಿಯ ಸ್ವರೂಪಗಳನ್ನು ನೋಡಿ ದೇವರ ಹತ್ರ ಸೇವೆ ಮಾಡಿ ಅನುಗ್ರಹಗಳನ್ನು ಪಡೆಯುವಂತಹ ಒಂದು ಪ್ರಯತ್ನ ಪ್ರತಿಯೊಬ್ಬರೂ ಸಹ ಸಂಭ್ರಮದಿಂದ ಮಾಡ್ತಾ ಇದ್ದೀರಾ. ಹಾಗೆ ಎಲ್ರಿಗೂ ಕೂಡ ಈ ಒಂದು ದಸರಾ ಹಬ್ಬ ನಿಮಗೆಲ್ರಿಗೂ ಕೂಡ ಜೀವನದಲ್ಲಿ ಶುಭವನ್ನು ಹಾರೈಸಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ, ನೋಡಿ ಇವತ್ತಿನ ದಿನ ವಿಶೇಷವಾಗಿ 6ನೇ ದಿನ. ನೋಡಿ, ಇವತ್ತಿನ ದಿನ ದೇವಿ ಯಾರು, ಈ ದೇವಿಯ ಅನುಗ್ರಹ ಯಾವ ರೀತಿ ಇರುತ್ತೆ, ದೇವಿಯ ಒಂದು ಸ್ತೋತ್ರ ಯಾವ ರೀತಿ ನಾವು ಹೇಳ್ಕೋಬೇಕು, ಮತ್ತು ದೇವಿಗೆ ಇಷ್ಟಪಡುವಂತಹ ನೈವೇದ್ಯ ಏನು, ಇವೆಲ್ಲವೂ ಕೂಡ ನಾವೀಗ ತಿಳ್ಕೊಳ್ಳೋಣ. ನೋಡಿ, ಈ ದಿನ 27 ಸೆಪ್ಟೆಂಬರ್ 2025 ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನೆ ಶರದೃತು, ಆಶ್ವೀಜ ಮಾಸೆ ಶುಕ್ಲಪಕ್ಷಿ, ಪಂಚಮಿ ತಿಥಿ ಮತ್ತು ಷಷ್ಠಿ ತಿಥಿ ಎರಡೂ ತಿಥಿಗಳು ಇವತ್ತಿನ ದಿನ ಇರುವಂತಹದ್ದು. ಮತ್ತು ಶನಿವಾರ ಅನುರಾಧ ನಕ್ಷತ್ರದಲ್ಲಿ ಈ ಒಂದು ದೇವಿ ಆರಾಧನೆ ಮಾಡುವಂತಹದ್ದು 6ನೇ ದಿನ. ಇವತ್ತಿನ ದೇವತೆ ಕಾತ್ಯಾಯಿನಿ ದೇವಿ. ನೋಡಿ, ಕಾತ್ಯಾಯಿನಿ ಅನ್ನುವಂಥ ಹೆಸರಿನಲ್ಲಿ ದೇವಿಯ ಆರಾಧನೆ ಪೂಜೆಯನ್ನು ಮಾಡುವಂತಹದ್ದು ಇವತ್ತಿನ ವಿಶೇಷ. ಈ ಒಂದು ದೇವಿಯ ಒಂದು ರೂಪ ಯಾವ ರೀತಿ ಇರುತ್ತೆ, ಮತ್ತು ಯಾವ ಒಂದು ಹೆಸರಿನಲ್ಲಿ ಕರೆಯಲ್ಪಡ್ತಾಳೆ ಅಂತಂದರೆ, ನೋಡಿ, ಸಂಗೀತ ದೇವತೆ ಶಾರದಾ ದೇವಿ. ದೇವಿಯ ರೂಪ ವೀಣಾ ದಂಡ ಕಮಂಡಲಧಾರಿಣಿ, ಅಕ್ಷಮಾಲೆ ಅಭಯ ಹಸ್ತ. ನೋಡಿ, ವೀಣೆಯನ್ನು ದಂಡ ಕಮಂಡಲ ಧಾರಿಣಿಯಾಗಿ ಅಕ್ಷಮಾಲೆಯನ್ನು ಅಭಯ ಹಸ್ತದಲ್ಲಿ ಇಟ್ಕೊಂಡಿರ್ತಾಳೆ. ಮತ್ತು ವಿದ್ಯಾ ಪುಸ್ತಕ ಧಾರಣಿ. ನೋಡಿ, ಎಲ್ರಿಗೂ ಕೂಡ ಯಾವುದೇ ಒಂದು ನಾವು ವೃತ್ತಿ ಉದ್ಯೋಗ ಮಾಡಬೇಕಾದ್ರೆ ವಿದ್ಯೆ ಜ್ಞಾನ ಇರಲೇಬೇಕು. ಆ ಒಂದು ಸಕಲ ಸಂಪನ್ನತೆಯನ್ನು ಅನುಗ್ರಹಿಸುವಂತಹ ದೇವಿಯಾಗಿರ್ತಾಳೆ. ಮತ್ತು ಸಂಗೀತವನ್ನು ಆರಾಧನೆ ಮಾಡುವಂತಹ ದೇವತೆ, ಸಂಗೀತ ಧಾರಣೆಯಾಗಿ ಇರುವಂತಹ ರೂಪ ಕಾಣಿಸ್ಕೊಳ್ಳುತ್ತೆ. ಇನ್ನು ದೇವಿಯ ವರ್ಣ ಹಸಿರು ಬಣ್ಣದ ವಸ್ತ್ರದಿಂದ ಈ ಒಂದು ದೇವಿ ಅಲಂಕೃತಳಾಗಿರ್ತಾಳೆ. ಇನ್ನು ದೇವಿಯ ವಾಹನ ಸಿಂಹ ವಾಹನದ ಮೇಲೆ ದೇವಿಯ ಒಂದು ರೂಪ ನಾವು ನೋಡಬಹುದಾಗಿರುತ್ತೆ ಇವತ್ತಿನ ದಿನ. ಇನ್ನು ಅನುಗ್ರಹ ಏನೆಲ್ಲ ಅನುಗ್ರಹಿಸ್ತಾಳೆ ಈ ಒಂದು ಭಕ್ತಾದಿಗಳಿಗೆ ಅಂತಂದರೆ, ನೋಡಿ, ಎಲ್ಲ ರೀತಿಯ ವಿದ್ಯೆಗಳನ್ನು ಅನುಗ್ರಹಿಸುವಂತಹ ದೇವತೆ. ಮತ್ತು ದೇವಿಯಿಂದ ಪ್ರಕಾಶಮಾನವಾದಂಥ ಬೆಳಕು ಕತ್ತಲೆಯನ್ನು ತೊಲಗಿಸುವ ರೀತಿಯಲ್ಲಿ ಬರುತ್ತೆ ಅಂತ. ನೋಡಿ, ಕತ್ತಲು ಅನ್ನುವಂತಹದ್ದು ಅಜ್ಞಾನ. ಸೊ ಅಜ್ಞಾನದಿಂದ ಕೂಡಿರ್ತಕ್ಕಂತಹ ಮನುಷ್ಯನ ಜೀವನದ ಕತ್ತಲೆಯನ್ನು ಹೊರದೂಡುವಂತಹ ಒಂದು ಬೆಳಕು ಈ ಒಂದು ದೇವತೆ ಅನುಗ್ರಹಿಸ್ತಾಳೆ. ಇನ್ನು ಭಯವನ್ನು ದೂರ ಮಾಡುವಂಥವಳು. ನೋಡಿ, ಪ್ರತಿಯೊಬ್ಬರಿಗೂ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಭಯ. ಜೀವನದಲ್ಲಿ ಏನೋ ಒಂದು ಸ್ಥಳಕ್ಕೆ ಹೋಗಿ ಬರಬೇಕಾದ್ರೆ, ಉದ್ಯೋಗ ಮಾಡಬೇಕಾದ್ರೆ, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ, ಯಾವುದೋ ಒಂದು ವ್ಯವಹಾರದಲ್ಲಿ ಗೆಲ್ಲಬೇಕು ಅಂತಂದರೆ ಪ್ರತಿದಿನದ ಒಂದು ಯುದ್ಧದ ರೀತಿಯಲ್ಲಿ ಜೀವನ ನಡೆಸುವಂತಹದ್ದಿರುತ್ತೆ. ಭಯದ ರೀತಿಯಿಂದ ಜೀವನ ನಡೆಸುವಂತಹದ್ದಿರುತ್ತೆ. ಆ ಎಲ್ಲ ಭಯಗಳನ್ನು ದೂಡಿ ದೇವಿ ನಮ್ಮ ಸುತ್ತಲೂ ಕೂಡ ರಕ್ಷಣೆಯನ್ನು ನೀಡುವಂತಹ ಸ್ಥಿತಿ ದೇವಿ ಅನುಗ್ರಹ ಇರುತ್ತೆ. ಹಾಗಾಗಿ ಭಯವನ್ನು ದೂರ ಮಾಡುವಂತಹವಳು. ಮತ್ತು ತಾಳ್ಮೆ ಮತ್ತು ಶಾಂತಿ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತುರ ಜಾಸ್ತಿ. ಏನೋ ಬೇಗ ದುಡುಕ್ಬಿಡೋದು, ಆತರ ಪಟ್ಬಿಡೋದು, ಏನೇನೋ ಸಾಧನೆ ಮಾಡಿಬಿಡಬೇಕು, ಎಷ್ಟೋ ಸಂಪಾದನೆ ಮಾಡಬೇಕು ಅಂತ ದುಡುಕುವಂತಹ ಸ್ಥಿತಿ, ತಾಳ್ಮೆನೇ ಇರೋದಿಲ್ಲ. ದುಡುಕು ಸ್ವಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ತಾಳಿದವನು ಬಾಳಿಯಾನು ಅಂತ. ಅದಕ್ಕೆ ಇವತ್ತೆಲ್ಲ ನಾಳೆ ಆಗಲಿ, ನಾಳೆ ಅಲ್ಲದಿದ್ದರೆ ನೆಕ್ಸ್ಟ್ ಮಂತ್ ಆಗಲಿ, ಆದರೆ ವೆಯ್ಟ್ ಮಾಡಬೇಕು, ಕಾಯಬೇಕು, ನೋಡಬೇಕು. ಆ ಒಂದು ತಾಳ್ಮೆ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ಅಂತಹ ಗುಣವನ್ನು ಕೊಡುವಂಥವಳು ಈ ದೇವತೆ ಆಗಿರ್ತಾಳೆ. ಅದರಿಂದ ಶಾಂತಿ ಕೂಡ ಸಿಗುತ್ತೆ. ನೋಡಿ, ಯಾವಾಗ ದುಡುಕ್ತೀವಿ, ತಾಳ್ಮೆ ಇರಲ್ವೋ, ಅವಾಗ ಗಲಾಟೆ ಆಗುತ್ತೆ, ವೈಷಮ್ಯ ಆಗುತ್ತೆ, ಮನಸ್ತಾಪಗಳು ಬರುತ್ತೆ. ಇವೆಲ್ಲವೂ ಕೂಡ ಮಾನಸಿಕವಾಗಿ ಮನೋಸ್ಥಿತಿ ಕೆಟ್ಟೋಗುವಂಥ ಸ್ಥಿತಿ ಆಗಿಬಿಡುತ್ತೆ. ಹಾಗಾಗಿ ತಾಳ್ಮೆ ಯಾವಾಗ ದೇವಿ ಕೊಡ್ತಾಳೋ ಅವರ ಜೀವನದಲ್ಲಿ ಶಾಂತಿ ಕೂಡ ನಿಲ್ಲಿಸುತ್ತೆ, ಸಂತೃಪ್ತಿ ಸಮೃದ್ಧಿಯ ಜೀವನ ಸಿಗುತ್ತೆ. ಹಾಗಾಗಿ ಈ ಒಂದು ಅನುಗ್ರಹವನ್ನು ದೇವತೆ ಕೊಡ್ತಾಳೆ. ಮತ್ತು ಕೆಟ್ಟದ್ದನ್ನು ನಾಶ ಮಾಡುವಂತಹವಳು. ನೋಡಿ, ಮನುಷ್ಯನಲ್ಲಿ ಎಷ್ಟೋ ಕಲ್ಮಶಗಳನ್ನು
ಇಟ್ಕೊಂಡಿರ್ತಾರೆ ಏನೇನೋ. ಯಾಕಂತಂದರೆ ಮನಸ್ಥಿತಿ 4 ರೀತಿ ಆಲೋಚನೆ ಮಾಡ್ತಾ ಇರ್ತದೆ ಪ್ರತಿದಿನ, ಪ್ರತಿ ಜೀವನದಲ್ಲಿ. ಇದು ಮಾಡಬೇಕಾ ಮಾಡಬಾರ್ದಾ ಅಂತ. ಯಾವುದು ಕೆಟ್ಟದ್ದಿದೆ ಅದು ನಮ್ಗೆ ಗೊತ್ತು, ಕೆಟ್ಟದ್ದಿದ್ರೂ ಕೂಡ ಅದೇ ಸುಖ, ಅದೇ ಸಂತೋಷ, ಅದೇ ತತ್ಕಾಲಕ್ಕೆ ಸುಖ ಕೊಡುವಂತಹದ್ದು, ಸಂತೋಷ ಕೊಡುವಂತಹದ್ದು ಅಂತೇಳಿ ದುಡುಕು ಸ್ವಭಾವದಿಂದ ಕೆಟ್ಟದ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಕೆಟ್ಟ ಕಲ್ಮಶಗಳ ಒಂದು ಮನೋಸ್ಥಿತಿಗೆ ಹೋಗ್ತಾ ಇರ್ತಾರೆ ಮನುಷ್ಯ. ಅವನ್ನೆಲ್ಲ ಕೂಡ ನಿಗ್ರಹಿಸಿ ಒಳ್ಳೆಯ ರೀತಿ ಬರೋದಕ್ಕೋಸ್ಕರ ಅವನ್ನೆಲ್ಲ ಕೂಡ ನಾಶ ಮಾಡ್ತಾಳೆ ದೇವಿ. ಅಂದರೆ ನಮ್ಮ ಮನಸ್ಸಲ್ಲೇ ತೆಗೆದಾಕುವ ರೀತಿಯಲ್ಲಿ ಮಾಡಿಬಿಡ್ತಾಳೆ ದೇವಿ. ಪ್ರಾರ್ಥನೆ ಮಾಡ್ತಾ ಇದ್ದರೆ ಸಾಕು, ನಮಗೆ ಎಲ್ಲ ಕೂಡ ಶುಭವಾದಂತಹ ಆಲೋಚನೆಗಳು ಬಂದು ಈ ಕಲ್ಮಶವಾದಂತಹದ್ದು ಕೆಟ್ಟದ್ದನ್ನೆಲ್ಲ ಕೂಡ ನಾವೇ ಮರೆತು ಬಿಡ್ತೀವಿ. ಬೇಡಪ್ಪ, ಅದು ನಮಗೆ ಬೇಡವೇ ಬೇಡ, ಅಂತಹ ದುಸ್ಸಾಹಸಕ್ಕೆ ಕೈ ಆಗಬಾರ್ದು, ಕೆಟ್ಟ ಚಟಗಳಿಗೆ ಕೈ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವೇ ಒಳ್ಳೆಯ ದಾರಿ, ಒಳ್ಳೆಯ ರೀತಿ, ಒಳ್ಳೆಯ ಮಾರ್ಗಕ್ಕೆ ಹೋಗುವಂತಹ ಮನಸ್ಥಿತಿಯನ್ನು ಅನುಗ್ರಹಿಸುವಂತಹ ದೇವತೆ ಇವತ್ತಿನ ಈ ಕಾತ್ಯಾಯಿನಿ ಮಾತೆ. ಈ ರೀತಿ ಅನುಗ್ರಹಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶ್ಲೋಕ 25 ಬಾರಿ ಈ ಒಂದು ಶ್ಲೋಕವನ್ನು ಪಠಿಸಿಕೊಳ್ಳುವಂತಹದ್ದು ಅಥವಾ ಕೇಳಿ ನಾವು ಮನಸ್ಸಲ್ಲೇ ಹೇಳಿಕೊಳ್ಳುವಂತಹದ್ದು ಮಾಡಿದ್ರೆ ದೇವಿ ಅನುಗ್ರಹ ಸಕಲವೂ ಕೂಡ ಸಿಗುತ್ತೆ. ಮಂತ್ರ: ಯಾ ಕುಂದೇಂದು ತುಷಾರ ಹರದವಳ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ. ನೋಡಿ, ಈ ಒಂದು ಶ್ಲೋಕವನ್ನು 25 ಬಾರಿ ಪಠನೆ ಮಾಡೋದ್ರಿಂದ ಈ ಅನುಗ್ರಹಗಳೆಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ದೇವಿ ಇಷ್ಟಪಡುವಂತಹ ನೈವೇದ್ಯ ಪ್ರಸಾದಗಳು ಅವಲಕ್ಕಿ, ಬೆಲ್ಲ, ಕೊಬ್ಬರಿ ಪ್ರಸಾದ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಮತ್ತು ಜೇನುತುಪ್ಪ. ನೋಡಿ, ಈ ಒಂದು ಪದಾರ್ಥಗಳಿಂದ ಮಾಡಿರ್ತಕ್ಕಂತಹ ಗುರುತ ಪಕ್ವವಾದಂತಹ ಪ್ರಸಾದಗಳನ್ನು ದೇವಿಗೆ ನಾವು ನೈವೇದ್ಯವಾಗಿಟ್ಟು ನಾವೆಲ್ಲರೂ ಕೂಡ ಸ್ವೀಕರಿಸೋದ್ರಿಂದ ಈ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ. ನಿಮ್ಮೆಲ್ಲರೂ ಕೂಡ ಈ ದೇವಿಯನ್ನು ಆರಾಧನೆ ಮಾಡಿ, ಯಾರೆಲ್ಲ ಕೂಡ ಶ್ರದ್ಧಾಭಕ್ತಿಯಿಂದ ಇವತ್ತಿನ ದಿನ ಈ ಒಂದು ದೇವಿಯ ಆರಾಧನೆ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಕೂಡ ಕಾತ್ಯಾಯಿನಿ ದೇವಿಯ ಅನುಗ್ರಹ, ನಿಮಗೆ ಕೃಪೆ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ನಾನು ಆ ಒಂದು ದೇವಿಯಲ್ಲಿ ಪ್ರಾರ್ಥಿಸ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.